ಬೃಹತ್ ಸಮಾವೇಶ ಸಿಎಂ ಮತ್ತು ಡಿಸಿಎಂ ಶಕ್ತಿ ಪ್ರದರ್ಶನಕ್ಕೆ ಈಗ ಪ್ಲಾನ್ ಮಾಡ್ತಾ ಇದ್ದಾರೆ. ಕೈ ಸರ್ಕಾರಕ್ಕೆ 1000 ದಿನ ಬಗೆಹರಿಯದ ಬಿಕ್ಕಟ್ಟು. ಬೃಹತ್ ಸಮಾವೇಶ ಕೈ ಸರ್ಕಾರಕ್ಕೆ 1000 ದಿನ ಬಿಕ್ಕಟ್ಟು ಮಾತ್ರ ಬಗೆಹರಿದಿಲ್ಲ. ಸರ್ಕಾರಕ್ಕೆ 1000 ದಿನ ಆದ್ರೂ ಕೂಡ ಕೈಯಲ್ಲಿ ಸಂಭ್ರಮ ಇಲ್ಲ. ಸಿಎಂ ಸ್ಥಾನಕ್ಕಾಗಿ ಡೇ 1 ನಿಂದಲೇ ಪಕ್ಷದಲ್ಲಿ ಒಂದು ಕಿತ್ತಾಟ ನಡೀತಾ ಇತ್ತು. 1000 ದಿನದ ಸಂಭ್ರಮದ ವೇಳೆಯೂ ಕೂಡ ಬಣ ಕಚ್ಚಾಟ. ಸಿಎಂ ಕುರ್ಚಿಗಾಗಿ ಪಟ್ಟು ಹಿಡಿದಿದೆ ಡಿಸಿಎಂ ಅಂಡ್ ಟೀಮ್. ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಅಂತಿದೆ ಆಪ್ತ ಬಣ. ಸಿಎಂ ಮತ್ತು ಡಿಸಿಎಂ ಬಣ ಬಡಿದಾಟದ ಮಧ್ಯೆಯೇ ಸಮಾವೇಶ. ಹಾವೇರಿಯಲ್ಲಿ ಜನಸೇವೆಯಲ್ಲಿ ಸಾರ್ಥಕ ಕಾರ್ಯಕ್ರಮ. ಇಂದಿನ ಬೃಹತ್ ಕಾರ್ಯಕ್ರಮದಲ್ಲೂ ಕೂಡ ಶಕ್ತಿ ಪ್ರದರ್ಶನ. ಡಿಕೆ ಹೈಕಮಾಂಡ್ ಭೇಟಿಯ ಬಳಿಕ ಗರಂ ಆಗಿರುವ ಸಿಎಂ ಬಣ. 1000 ದಿನದ ಸಂಭ್ರಮದಲ್ಲಿ ಸಿದ್ದು ಬಣ ಶಕ್ತಿ ಪ್ರದರ್ಶನ. ಸಿದ್ದರಾಮಯ್ಯ ಅಂಡ್ ಟೀಮ್ ಸದ್ಯಕ್ಕೆ ಈ ಒಂದು ಸಮಾವೇಶದಲ್ಲಿ ಯಾವ ರೀತಿ ಭಾಗಿಯಾಗ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಇನ್ನು ಬೃಹತ್ ಸಮಾವೇಶಕ್ಕೆ ಸದ್ಯಕ್ಕೆ ಪ್ಲಾನ್ ಅನ್ನ ಮಾಡಲಾಗಿದೆ. ಯಾಕೆಂತಂದ್ರೆ 1000 ದಿನ ಆಗಿದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು. ಆದ್ರೆ ಕೈ ಸರ್ಕಾರದಲ್ಲಿ ಸಂಭ್ರಮ ಇಲ್ಲ. 1000 ದಿನ ಆದ್ರೂ ಕೂಡ ಒಂದು ಸೆಲೆಬ್ರೇಷನ್ ಮೂಡ್ ಇಲ್ಲ. ಸಿಎಂ ಸ್ಥಾನಕ್ಕಾಗಿ ಡೇ 1 ನಿಂದಲೇ ಪಕ್ಷದಲ್ಲಿ ಕಿತ್ತಾಟ ನಡೀತಾ ಇದೆ. ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಸಿದ್ದು ಮತ್ತು ಡಿಕೆ ಮಧ್ಯೆ ಜಟಾಪಟಿ ಕೂಡ ಇದೆ. 1000 ದಿನದ ಸಂಭ್ರಮದ ವೇಳೆಯೂ ಕೂಡ ಈ ಒಂದು ಬಣ ಕಚ್ಚಾಟ ಇದೆ. ಸಿಎಂ ಕುರ್ಚಿಗಾಗಿ ಪಟ್ಟು ಹಿಡಿದಿದೆ ಡಿಸಿಎಂ ಅಂಡ್ ಟೀಮ್. ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಅಂತಿದೆ ಆಪ್ತ ಬಣ. ಸಿಎಂ ಮತ್ತು ಡಿಸಿಎಂ ಬಣ ಬಡಿದಾಟದ ಮಧ್ಯೆಯೇ ಸಮಾವೇಶ. ಹಾವೇರಿಯಲ್ಲಿ ಜನಸೇವೆಯಲ್ಲಿ ಸಾರ್ಥಕ ಕಾರ್ಯಕ್ರಮ. ಇಂದಿನ ಬೃಹತ್ ಕಾರ್ಯಕ್ರಮದಲ್ಲೂ ಕೂಡ ಶಕ್ತಿ ಪ್ರದರ್ಶನ. ಡಿಕೆ ಹೈಕಮಾಂಡ್ ಭೇಟಿಯ ಬಳಿಕ ಈಗ ಸಿಎಂ ಬಣದವರು ಫುಲ್ ಗರಂ ಆಗಿದ್ದಾರೆ. 1000 ದಿನದ ಸಂಭ್ರಮದಲ್ಲಿ ಸಿದ್ದು ಬಣ ಶಕ್ತಿ ಪ್ರದರ್ಶನ. ಸಿದ್ದರಾಮಯ್ಯ ಅಂಡ್ ಟೀಮ್ ಮುಂದೆ ಡಿಸಿಎಂ ಅಬ್ಬರಿಸ್ತಾರ. ವರಿಷ್ಠರ ವಾರ್ನಿಂಗ್ ಬಳಿಕವೂ ಕೂಡ ಕಿತ್ತಾಟಕ್ಕೆ ಬ್ರೇಕ್ ಬಿದ್ದಿಲ್ಲ. ಬೃಹತ್ ಸಮಾವೇಶ ಸಿಎಂ ಮತ್ತು ಡಿಸಿಎಂ ಶಕ್ತಿ ಪ್ರದರ್ಶನಕ್ಕೆ ತಮ್ಮದೇ ಆದಂತಹ ಪ್ಲಾನ್ಗಳನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಶಕ್ತಿಯನ್ನ ಯಾವ ರೀತಿ ಪ್ರದರ್ಶನ ಮಾಡಬೇಕು ಅಂತ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಕೈ ಸರ್ಕಾರಕ್ಕೆ 1000 ದಿನದ ಸಂಭ್ರಮ. ಆದ್ರೆ 1000 ದಿನ ಆಗಿದೆ ಕೈ ಸರ್ಕಾರ ಅಧಿಕಾರಕ್ಕೆ ಬಂದು ಅಂತ ಯಾರಲ್ಲಿಯೂ ಕೂಡ ಆ ಒಂದು ಸಂಭ್ರಮಾಚರಣೆ ಮಾಡುವಂತಹ ಅಥವಾ ಆ ಒಂದು ಸೆಲೆಬ್ರೇಷನ್ ಮಾಡುವಂತಹ ಮನಸ್ಥಿತಿ ಇಲ್ಲ ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ಒಂದು ಕೈ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಈ ಒಂದು ಪವರ್ ಶೇರಿಂಗ್ ವಿಚಾರ, ನಾಯಕತ್ವ ಬದಲಾವಣೆಯ ಕಿತ್ತಾಟ ಮೊದಲಿನಿಂದಲೂ ಕೂಡ ನಡೀತಾನೆ ಇದೆ. ಆದ್ರೆ ಹೈಕಮಾಂಡ್ ಈ ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ಯಾವುದೇ ರೀತಿಯ ಒಂದು ತಾರ್ಕಿಕ ಅಂತ್ಯವನ್ನು ಕೂಡ ಕೊಟ್ಟಿಲ್ಲ. ಆದ್ರೆ ಮೊದಲಿನ ದಿನದಿಂದಲೂ ಕೂಡ ಒಂದು ಕಡೆ ಸಿದ್ದರಾಮಯ್ಯ ಅವರ ಬಣ ಇದೆ, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರ ಬಣದಿಂದ ಈ ಒಂದು ಕಿತ್ತಾಟ, ಕಚ್ಚಾಟ, ಜೊತೆಗೆ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ಗಳನ್ನು ಕೂಡ ನೀಡ್ತಾ ಬರ್ತಾ ಇದ್ದಾರೆ. ಕೆಲವೊಮ್ಮೆ ಈ ಒಂದು ನಾಯಕತ್ವ ಬದಲಾವಣೆ ವಿಚಾರ ಕಾಂಗ್ರೆಸ್ ಪಾಳ್ಯದಲ್ಲಿ ಸ್ವಲ್ಪ ದಿನದ ಮಟ್ಟಿಗೆ ತಣ್ಣಗಾಗುತ್ತೆ. ಅದಾದ ನಂತರ ಮತ್ತೆ ಮುನ್ನೆಲೆಗೆ ಬರುತ್ತೆ. ಇದೇ ಆಗಿದೆ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ. ಯಾವ ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ ಅಂತಂದ್ರೆ ಒಂದು ನಾಯಕತ್ವ ಬದಲಾವಣೆಯ ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ. ದೀಪಾ, ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕೆ ಈ ಒಂದು ಪವರ್ ಶೇರಿಂಗ್ ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಇನ್ನು ಡೇ 1 ಇಂದಲೂ ಕೂಡ ಈ ಒಂದು ಪವರ್ ಶೇರಿಂಗ್ ವಿಚಾರ ಅಥವಾ ನಾಯಕತ್ವ ಬದಲಾವಣೆ ವಿಚಾರವೇ ಬಹಳ ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 1000 ದಿನ ಆಗಿದೆ. ಆದ್ರೆ ಒಂದು ಸೆಲೆಬ್ರೇಷನ್ ಮಾಡುವಂತಹ ಮನಸ್ಥಿತಿ ಅಷ್ಟರ ಮಟ್ಟಿಗೆ ಯಾರಿಗೂ ಇಲ್ಲ ಅಂತ ಅನ್ಸುತ್ತೆ. ಒಟ್ಟಿನಲ್ಲಿ ಸಮಾವೇಶ ಮಾಡಬೇಕು, ಹಾಗಾಗಿ ಸಮಾವೇಶವನ್ನ ಮಾಡಲಿಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಜೊತೆಗೆ ಈ ಒಂದು ಸಮಾವೇಶದ ಕೂಡ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅವರು ತಮ್ಮ ಶಕ್ತಿಯನ್ನ ಪ್ರದರ್ಶನ ಮಾಡ್ತಾರಾ, ಹೇಗೆ ಅಂತ ದೀಪಾ? ಸಾಹಿತ್ಯ ಇವತ್ತು 1001 ದಿನಗಳ ಏನು ಸಾಧನಾ ಸಮಾವೇಶ ಹಾವೇರಿಯಲ್ಲಿ. ಪ್ರಮುಖವಾಗಿ ಸರ್ಕಾರ ಬಂದು ಇಷ್ಟು ದಿನಗಳ ಆದ ನಂತರದಲ್ಲಿ ಅಂದ್ರೆ ಅವರ ಒಂದು ಅಭಿವೃದ್ಧಿ ಕಾರ್ಯದ ವಿಚಾರವಾಗಿ ಇವತ್ತೊಂದು ಸಾಧನಾ ಸಮಾವೇಶಗಳನ್ನ ಮಾಡ್ತಾ ಇದೆ. ಆದ್ರೆ ಅದೇನ್ ಸಾಧನೆ ಮಾಡಿದೆ ಅನ್ನುವಂತಹದನ್ನ ಬಿಜೆಪಿ ಟೀಕೆ ಕೂಡ ಮಾಡ್ತಾ ಇದೆ. ಪ್ರಮುಖವಾಗಿ ಹಲವಾರು ಹಗರಣಗಳು ಇವನ್ ಸಿಎಂ ಸಿದ್ದರಾಮಯ್ಯರಿಂದನೇ ಶುರುವಾದಂತಹದ್ದು ಅನ್ನುವಂತಹದ್ದು ಕೂಡ ಟೀಕೆಗೆ ಕಾರಣ ಆಗಿದೆ. ಅಂದ್ರೆ ಮೂಡ ವಿಚಾರ ಏನಿದೆ ಆ ವಿಚಾರವಾಗೂ ಕೂಡ ಒಂದಿಷ್ಟು ಟೀಕೆಗಳು ಶುರುವಾಗಿರುವಂತದ್ದು. ಇದ್ರ ಜೊತೆಗೆ ಅಬಕಾರಿ ಸೇರಿದಂತೆ ಏನು
ನಾಗೇಂದ್ರ ಅವರ ವಜಾ ಇರಬಹುದು. ಹೀಗೆ ಹಲವು ವಿಚಾರಗಳು ಸರ್ಕಾರವನ್ನ ಟೀಕಿಸುವ ಮಟ್ಟಿಗೆ ಸದ್ಯಕ್ಕೆ ಏನು ಸಾಧನಾ ಸಮಾವೇಶದ ವಿಚಾರವಾಗಿ ಬಿಜೆಪಿ ಕೂಡ ಅಂದ್ರೆ ವಿಪಕ್ಷಗಳು ಕೂಡ ಟೀಕೆ ಮಾಡ್ತಿರುವಂತಹದ್ದು. ಒಂದು ಹಂತಕ್ಕೆ ಗ್ಯಾರಂಟಿಗಳನ್ನ ಮಾತ್ರ ಕೊಟ್ಟಿರುವಂತಹ ಸರ್ಕಾರ ಉಳಿದಂತಹ ಅಭಿವೃದ್ಧಿ ವಿಚಾರವಾಗಿ ಯಾವ ನಿಲುವನ್ನ ತೆಗೆದುಕೊಂಡಿದೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಸರ್ಕಾರ ಟೀಕೆಗೊಳಗಾಗಿದೆ. ಇದರ ಮಧ್ಯೆ ನಾಯಕತ್ವ ವಿಚಾರವೂ ಕೂಡ ಚರ್ಚೆಯಲ್ಲಿ ಜೋರಾಗಿರುವಂತಹದ್ದು. ಆ ನಾಯಕತ್ವ ಬಿಕ್ಕಟ್ಟಿನ ನಡುವೆ ಈ ಒಂದು ಸಾಧನಾ ಸಮಾವೇಶ ಮಾಡ್ತಿರುವಂತಹದ್ದು ಎಲ್ಲೋ ಒಂದ್ ಕಡೆ ಇಬ್ಬರು ನಾಯಕರಿಗೂ ಕೂಡ ಅನಿವಾರ್ಯತೆಗೆ ಅವಶ್ಯಕ ಕೂಡ ಇರುವಂತದ್ದು. ಯಾಕಂದ್ರೆ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಅವರು ಮುಂದಾಗಲೇಬೇಕಾದಂತಹ ಅನಿವಾರ್ಯತೆ ಇದೆ. ಈ ಸಾಧನಾ ಸಮಾವೇಶದ ಮೂಲಕ ಅದನ್ನು ಕೂಡ ಡಿಸಿಎಂ ಡಿ.ಕೆ. ಶಿವಕುಮಾರ್ ಮತ್ತೆ ಸಿಎಂ ಸಿದ್ದರಾಮಯ್ಯ ತೋರಿಸುವಂತಹ ಅನಿವಾರ್ಯತೆಗೆ ಮುಂದಾಗಿರುವಂತದ್ದು. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ಸಿಎಂ ಕುರ್ಚಿಗಾಗಿ ಒಂದು ಕಡೆ ಡಿ.ಸಿ.ಎಂ ಮತ್ತು ಟೀಮ್ ಪಟ್ಟು ಹಿಡ್ಕೊಂಡು ಕೂತಿದೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ಪೂರ್ಣಾವಧಿ ಸಿಎಂ ಆಗಿ ಮುಂದುವರಿತಾರೆ, ಆ ಒಂದು ಸ್ಥಾನ ಯಾವುದೇ ಕಾರಣಕ್ಕೂ ಬದಲಾವಣೆ ಆಗೋದಿಲ್ಲ ಅಂತ ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ಬಣದವರು ಕೂಡ ಹೇಳ್ತಾ ಇದ್ದಾರೆ. ಇಷ್ಟರ ಮಟ್ಟಿಗೆ ಒಂದು ಕುರ್ಚಿ ಕಿತ್ತಾಟ ನಡೀತಾ ಇದೆ. ಹೈಕಮಾಂಡ್ ಈಗ ಆಲ್ರೆಡಿ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದೆ. ಈ ಒಂದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೂ ಯಾವುದೇ ರೀತಿಯ ಒಂದು ಮಾತನಾಡಬಾರ್ದು, ಯಾಕೆಂತಂದ್ರೆ ಅದು ಪಕ್ಷಕ್ಕೆ ಬಹುದೊಡ್ಡ ಡ್ಯಾಮೇಜ್ ಆಗ್ತಾ ಇದೆ. ಯಾವಾಗ ಡೇ ಒನ್ನಿಂದಲೂ ಕೂಡ ಇದೇ ವಿಚಾರ ಚರ್ಚೆ ಆಗ್ತಾ ಇದ್ರೆ ಜನರೇ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಮುಂಬರುವಂತಹ ಎಲೆಕ್ಷನ್ ಅಲ್ಲೂ ಕೂಡ ಇದು ಬಹಳ ಒಂದು ದೊಡ್ಡ ತಲೆಬಿಸಿ ಆಗುತ್ತೆ. ಈಗ ನೀವು ಕಾಂಗ್ರೆಸ್ ಸರ್ಕಾರವನ್ನ ನೋಡಬಹುದು, ಕೇವಲ ಒಂದು 3 ರಾಜ್ಯಗಳಲ್ಲಿ ಮಾತ್ರ ಈ ಒಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಹಾಗಾಗಿ ಈಗ ಕರ್ನಾಟಕವನ್ನ ಉಳಿಸ್ಕೊಳ್ಳೋದು ದೊಡ್ಡ ಸವಾಲಾಗಿದೆ ಕಾಂಗ್ರೆಸ್ನವರಿಗೆ. ಹಾಗಾಗಿ ಒಂದು ವಿಚಾರವಾಗಿ ಯಾರು ಕೂಡ ಮಾತನಾಡಬಾರ್ದು ಎಂಬ ಎಚ್ಚರಿಕೆಯನ್ನ ಹೇಳಿದ್ರೂ ಕೂಡ ಕೆಲವೊಂದಿಷ್ಟು ನಾಯಕರು ಈ ಒಂದು ವಿಚಾರವಾಗಿ ಮಾತನಾಡ್ತಾ ಇದ್ದಾರೆ, ಕೆಲವೊಂದಿಷ್ಟು ಅಸಮಾಧಾನವನ್ನು ಬಹಿರಂಗವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 1000 ದಿನಗಳಾಗಿದೆ. ಈ ಒಂದು 1000 ದಿನಗಳಲ್ಲಿ ಏನೆಲ್ಲ ಸಾಧನೆ ಮಾಡಿದೆ ಅದನ್ನ ಜನರ ಮುಂದೆ ಇಡಬೇಕು, ಜನರಿಗೆ ತಿಳಿಸಬೇಕು ಅಂತ ಈಗ ಒಂದು ಸಮಾವೇಶವನ್ನು ಕೂಡ ಮಾಡಲಿದ್ದಾರೆ. ಇನ್ನು ಸಿಎಂ ಸ್ಥಾನಕ್ಕಾಗಿ ಡೇ ಒನ್ನಿಂದಲೇ ಪಕ್ಷದಲ್ಲಿ ಕಿತ್ತಾಟ ಕೂಡ ನಡೀತಾ ಇತ್ತು. ಇನ್ನು ಸಿದ್ದರಾಮಯ್ಯ ಅವರು ಪೂರ್ಣಾವಧಿ ಸಿಎಂ ಅಂತ ಆಪ್ತ ಬಣ ಒಂದ್ ಕಡೆ ಹೇಳ್ತಾ ಇದ್ರೆ, ಸದ್ಯಕ್ಕೆ ನೋಡ್ಬೇಕಾಗುತ್ತೆ ಈ ಒಂದು 1000 ದಿನಗಳ ಸಂಭ್ರಮಾಚರಣೆಯನ್ನ ಮಾಡಲಿಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಇಂದಿನ ಬೃಹತ್ ಕಾರ್ಯಕ್ರಮದಲ್ಲೂ ಕೂಡ ಶಕ್ತಿ ಪ್ರದರ್ಶನ ಆಗಬಹುದು. ಯಾಕೆಂತಂದ್ರೆ ಈಗ ಸಿದ್ದರಾಮಯ್ಯ ಅವರು ಕೂಡ ತಮ್ಮ ಶಕ್ತಿ ಎಷ್ಟಿದೆ, ತಮಗೆ ಎಷ್ಟು ಜನ ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ ಅದೆಲ್ಲವನ್ನು ಕೂಡ ಪ್ರದರ್ಶನ ಮಾಡಬಹುದು. ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಅಷ್ಟೇ ಅವರ ಶಕ್ತಿ ಪ್ರದರ್ಶನ ಮಾಡಬಹುದು. ಯಾಕೆಂತಂದ್ರೆ ಇಬ್ಬರು ನಾಯಕರಿಗೂ ಕೂಡ ಅನಿವಾರ್ಯ ಆಗಿದೆ ಈ ಒಂದು ಶಕ್ತಿ ಪ್ರದರ್ಶನ ಅನ್ನೋದು.